ಹಾಯ್ ಎಲ್ರಿಗೂ ನಮಸ್ಕಾರ. ಮರ ಅಂತಂದ್ಮೇಲೆ ಹಣ್ಣಿರ್ಬೇಕು, ಮನೆ ಅಂತಂದ್ಮೇಲೆ ಹೆಣ್ಣಿರ್ಬೇಕು, ಮನುಷ್ಯ ಅಂದ್ಮೇಲೆ ಕಣ್ಣಿರ್ಬೇಕು, ಬೆಳೆ ಬೆಳೆಯಕ್ಕೆ ಮಣ್ಣಿರ್ಲೇಬೇಕು. ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ರಾತ್ರಿ 8 ಗಂಟೆಗೆ ನಾವು ಬಂದೇ ಬರಬೇಕು. ಯಾಕೆ ಅಂತಂದ್ರೆ ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ಇವತ್ತಿನ ಎಪಿಸೋಡ್ಗೆ ನಮ್ಮ ಲವ್ಲಿ ಜಡ್ಜಸ್ ವೆಲ್ಕಮ್ ಮಾಡೋಣ. ಮಣ್ಣಿನ ಮಗ ಗುರು ಕಿರಣ್ ಸರ್, ಥ್ಯಾಂಕ್ ಯು. ಹಾಗೆ ಮನೆ ಮಗಳು ರಚಿತಾ ರಾವ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಇನ್ನು ನಕ್ಷತ್ರಕ್ಕೆ ರೆಡಿ ಆಗಿರುವಂತಹ ಆಸ್ಥಾನ ಕಲಾವಿದರೇ. 1 2 3 4 5 ಅಂತ ಎನರ್ಜೆಟಿಕ್ ಆಗಿ ರೆಡಿ ಆಗಿದ್ದಾರೆ. ನಾವ್ಯಾಕೆ ಟೈಮ್ ವೇಸ್ಟ್ ಮಾಡೋಣ, ಬನ್ನಿ ಇವತ್ತಿನ ಮೊದಲ ಸ್ಕಿಟ್ನ ನೋಡೋಣ. ಜಗತ್ತಲ್ಲಿ ತಮ್ಮ ಹತ್ರ ಇರೋದಕ್ಕೆ ಖುಷಿ ಪಡೋದಕ್ಕಿಂತ ಇಲ್ಲದೆ ಇರೋದಕ್ಕೆ ಬೇಜಾರು ಮಾಡ್ಕೊಳ್ಳೋದೇ ಜಾಸ್ತಿ. ಅದರಲ್ಲೂ ನಮ್ಮ ಸಾಂಬ್ರಾಣಿ ಕೇಳ್ಬೇಕಾ, ಪಕ್ಕದ ಮನೆ ಪಾಯಸಕ್ಕೆ ಆಸೆ ಪಡ್ತಾ ಇದ್ದಾನೆ. ಕತೆ ಏನೇನೆಲ್ಲ ಆಗ್ಬೋದು ಅಂತ ನೀವೇ ನೋಡಿ. ನಮಸ್ಕಾರ ಸರ್, ನನ್ನ ಹೆಸರು ಮನೆಯಾಳ ಮಾದೇಶ್ವರ ಅಂತ. ಓ ಮನೆಯಾಳ ಇವನಲ್ವಾ, ಮರ್ತೋಗ್ಬಿಟ್ಟಿದೆ. ಮ್ಯಾರೇಜ್ ಬ್ರೋಕರ್ ಮಾದೇಶ್ವರ ಅಂತ. ಜಗಪ್ಪ ಅಲ್ಲ, ಸಾರಿ ಕಣೋ, ಒಂದೇ ನೆನ್ಪಂದಂಗೆ. ಸಾಮ್ರಾಣಿ ಮತ್ತೆ ಇಲ್ಲೂ ಕಣ, ಇವತ್ ನಿನ್ ಮದ್ವೆ ಮಾಡ್ಸಿರೋದ್ ನಾನು, ಮುಂದೆ ರಚಿತಾ ಮೇಡಮ್ ಮದ್ವೆ ಮಾಡ್ಸೋದ್ ನಾನು, ಹಿಂದೆ ಗುರು ಸರ್ ಮದ್ವೆ ಮಾಡ್ಸಿದ್ ನಾನು. ಅಷ್ಟೇ ಯಾಕೆ, ಇದೇ ಸೆಟ್ ಅಲ್ಲಿ ಅಣ್ಣನ್ ಮದ್ವೆ ಮಾಡ್ಸಿರೋದು ನಾನೇ ಕಣ. ಸೂಪರ್ ಗುರು. ಒಂದ್ ನಿಮಿಷ ಇರು. ಮದುವೆ ಆದೆ ಅಂತ ಎಲ್ಲೋ ಹೋಗ್ಬಿಟ್ಟು ಆನೆ ಮೇಲೆ ಕೂತ್ಕೊಂಡ್ ಫೋಟೋ ತೆಗೆಸ್ಕೊಳ್ಳೋದು, ಕುದುರೆ ಮೇಲೆ ಕೂತ್ಕೊಂಡ್ ಫೋಟೋ ತೆಗೆಸ್ಕೊಳ್ಳೋದಲ್ಲ. ಈಗ ಹುಲಿ ಜೊತೆ ತಗ್ಸ್ಕತ್ತವ್ನೆ. ನಾನು ತೆಗೆಸ್ಕೊತೀನಿ ನೋಡಿ. ಏನ್ ತೆಗಿಸ್ಕೊತ್ಯಾ? ಓ ನಿನ್ ಹೆಂಡ್ತಿ ನೋಡಿದ್ರೆ ಇಡೀ ಊರಿಗೂರೇ ಉರ್ಕತ್ತದಲ್ಲೋ. ಮತ್ತೆ ಎಷ್ಟ್ ಚೆನ್ನಾಗವಳೆ ಮಗ ನಿಂಗೆ. ಆಗ ನಾನ್ ನೋಡಿ ಉರ್ಕೊಳ್ಳೋರು ಒಬ್ರ ಇಬ್ರ. ತಲೆ ಕೆಡ್ಸ್ಕೊಬಿಡ ಒಂದು ಆಲ್ ದ ಬೆಸ್ಟ್ ಹೇಳ್ರಲ್ಲ. ಮಗ ಥ್ಯಾಂಕ್ ಯು, ಹ್ಯಾಪಿ ಮ್ಯಾರೇಜ್ ಲೈಫ್. ಓ ಇವಳು ನಂಗ ಮತ್ತೆ ನನಗೆ ಹೇಳು ಅಂದಿತ್ತು. ಓ ಹ್ಯಾಪಿ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು. ಖಾಲಿ ಬಿಡ. ಥ್ಯಾಂಕ್ ಯು. ನಾನು ನೀ ಬೀಳ್ಬೇಡಮ್ಮ, ನೀ ಬಿದ್ರೆ ಮತ್ತೆ ಸ್ಟೇಜ್ ಮುರಿದು ಹೋಗೋದು, ಅದನ್ನ ಹೊರ್ತದಾಗದು, ಇದೆಲ್ಲ ಯಾವನಿ ಬೇಕು ಅಂತ. ಮದೇಶ್ವರ, ಮದುವೆ ಆಗಿರೋ ಖುಷಿಗೆ ಎಲ್ಲರಿಗೂ ಹೋಗಿ ಸ್ವೀಟ್ ಕೊಟ್ಬಿಟ್ಟು ಬಂದ್ಬಿಡ್ತು. ನಂಗೊಂದ್ ಕೊಡಪ್ಪ. ಸರಿ ಸರಿ ಕೊಟ್ಬಾ ಕೊಟ್ಬಾ. ಹಲೋ ಹಲೋ, ಯಾರು? ಅದು ಏನು? ಸ್ವೀಟ್ ತಗೊಳ್ಳಿ. ಯಾಕೆ? ಇವತ್ತು ನನ್ನ ಬರ್ಡೇ. ಹೌದಾ? ವಿಶ್ ಯು ಮೆನಿ ಮೋರ್ ಹ್ಯಾಪಿ ಡೇಸ್ ಆಫ್ ದ ಡೇ. ಎಲ್ಲ ಕೈ ಕೊಡಿ, ಪರವಾಗಿಲ್ಲ. ಓಕೆ, ಸ್ವೀಟ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮಾದೇಶ್ವರ, ಮಾದೇಶ್ವರ, ಏನ ಏನ ಅವಳು ಇವಳು ನೋಡಕ್ಕಿಂತ ಮುಂಚೆನೆ ನಾನು ನೋಡಿದ್ದೆ ಅಲ್ವಾ? ಹೂ ಕಣ, ನೀ ನೋಡಿದ್ದೆ. ನೀ 2 ಲಕ್ಷ ವರದಕ್ಷಿಣೆ ಕೇಳ್ದೆ, ನಿಂಗ್ ಕ್ಯಾನ್ಸಲ್ ಮಾಡಿ ಸೀತಾರಾಮ 1,90,000 ಕೇಳ್ದ. ಅವ್ನಿಗೆ ಕೊಟ್ಟು ಮದುವೆ ಮಾಡಿಸಿದ್ವಿ. ಬರೀ 10,000 ರೂಪಾಯಿಗೋಸ್ಕರ ಈ ಹುಡುಗಿನ ನನಗೆ ಮಿಸ್ ಮಾಡಿಸ್ಬಿಟ್ಟ. ಹೂ ಕಣ, ಅಷ್ಟ್ ಚೆನ್ನಾಗಿರೋ ಹುಡುಗಿನ ಯಾಕೋ ಮಿಸ್ ಮಾಡಿಸ್ತೆ? ನನ್ ಲೈಫಲ್ಲಿ ಬರೀ 10,000ಕ್ಕೆ ಎಂತೆಂತದ ಮಿಸ್ ಆಗಿದೆ. ಇದ್ಯಾ ಪುಟ್ಕೋಸಿ ಸುಮ್ನೆ ಇರಲ್ಲ. ಇಂಥವಳು ಕಟ್ಟಿದಿಲ್ಲ. ಇವಳಿಗೇನೋ ಕಡಿಮೆ ಆಗಿದೆ. ಇವಳು ನೋಡೋ, ಅವಳು ಮೋಟ ಆಲೂಗಡ್ಡೆ, ಇವಳು ಮೂಟೆ ಆಲೂಗಡ್ಡೆ. ಸಕ್ಕತ್ತಾಗವಳೆ ಇವಳು. ಹಂಗಂತೀಯ? ಇವಳೆ ಬಾಯ್ಲೆ. ಯಾಕೋ ಬೇಜಾರೈತಿಯಾ? ಇಷ್ಟು ಚೆನ್ನಾಗವಳೆ. ಇವತ್ತು ನಿಮ್ ಫಸ್ಟ್ ನೈಟು ಮಜಾ ಮಾಡಿ. ಏನಾರು ಹೇಳ್ಕೊಳ್ಸ. ನಾ ಹೇಳ್ತೀನಿ, ಹೋಗ ಹೋಗ. ಅಮ್ಮ ಬಾಯಿಲೆ. ಏನ್ ಚೀಪಕ್ಕ? ಚೀಪಕ್ಕ? ನೀನ್ ನನ್ ಚೀಪಕ್ಕ. ಮಕ್ಕ ಸೇರ್ ತೋಡ್ಬಿಡ್ತೀನಿ. ಅದು ಚೀಪಕ್ಕ ಅಲ್ಲ, ಚಿಕ್ಕಪ್ಪ. ಓ, ನಾನು ಅಷ್ಟು ವಯಸ್ಸಾದಂತರ ಕಾಣ್ತೀನ? ಬಾಯಿಲೆ, ಇವತ್ತು ನಿಮ್ದು ಫಸ್ಟ್ ನೈಟು ಓ, ನೋಡ. ಅಮ್ಮ ಬೇಡ ಬೇಡ ಅಂದ್ರು. ನೀನ್ ಬೆಳಗಾನ ಓಕೆ. ಯಾಕೆ ಏನ್ ಹೇಳ? ಎಲ್ಲ ಗೊತ್ತು ಇವಳಿಗೆ, ಸುಮ್ನೆ ನಾಟಕ ಏನಂದ ಅವನು? ಒಳಗ್ ಬನ್ರಿ ಹೇಳ್ತೀನಿ.
ಏನ್ ಹೇಳಿ ಕಳಿಸ್ತೀಯೋ? ಏ ನಿಂಗ್ ಮತ್ ಹೊಸ್ದಾಗಿ ಹೇಳ್ಬೇಕ, ನಿಂಗೇನ್ ಗೊತ್ತಿಲ್ವ ಎಲ್ಲ? ಸುಮ್ನೆ ಕೇಳಲ್ಲ, ಒಳಗಡೆ ಹೋಗು. ಅಣ್ಣಂಗೆ ಎನರ್ಜಿ ಕೊಡ್ರ, ಎನರ್ಜಿ ಕೊಡ್ರು. ಯಪ್ಪ ಇಷ್ಟ ದಿನ ಮರ ಹತ್ಕೊಂಡ್ ನೋಡ್ತಿದ್ದೆ, ಇವತ್ತು ಮಂಚನೆ ಮುರಿಬೋದಿವ. ಫಸ್ಟ್ ಟೈಮು ಬೇಜಾರಾಗ್ತಾ ಇದೆಯಲ್ಲ ಯಾಕೋ. ರೀ ರೀ ಏನು ಅಂದ್ಬಿಟ್ಟು ಆ ಕಡೆ ಹೋಯ್ತವಳೆ. ರೀ ಅನ್ಕೊಂಡ್ ತಗೋದ್ರೆ ಹತ್ರಕ್ ಬರ್ಬೇಕಪ್ಪ. ಇದಕ್ಕೆ ಹತ್ರ ಎಲ್ಲ ಬರೆದು ಇಟ್ಕೋಬೇಡಪ್ಪ, ನಮ್ ಚಿಪ್ಪಕ್ಕ ಹೇಳಿದ್ರೆ ಅಷ್ಟು. ಏನಾಯ್ತು ಇಷ್ಟು ಬೇಗ ಬಂದ್ಬಿಟ್ಟ? ಕಚಡ ನನ್ನ ಮಗನ ಏನ್ ಹೇಳಿ ಕಳ್ಸಿದ್ಯೋ? ಅವಳು ಏನಂತವಳೆ? ಹ್ಞೂ ಅಂದ್ಲು. ನೀ ಏನಂದೆ? ಹ್ಞೂ ಅಂತ ಬಂದು ಅವಳೇ ಹೂ ಅಂದ್ರೆ ಹೂ ಅಂದಂತೆ. ಯಾವನಲ್ಲ ಲೇ ಲೇ, ನೀನ್ ಹೇಳ್ತಾರ ಹೂನೇ ಬೇರೆ, ಅವಳು ಹೇಳ್ತಾರ ಹೂನೇ ಬೇರೆ ಕಣೋ. ಏನೀಗ? ಬೈಲ್ ಏ ಸುಮ್ನೆ ನಿಮ್ಮಿಬ್ರ ಮಧ್ಯೆ ನಾ ಚೆನ್ನಾಗಿ ಮಕ್ಕ ಅದೇ ಬರ ಇಲ್ಲಿ. ಇನ್ನೀ ಏನೇನ್ ನೋಡ್ಬೇಕ ನಾನು? ಇಲ್ಲೇ ನಿಂತ್ಕೊಂಡು ನೋಡ್ಕೋ. ರೀ ಅಲ್ಲ ಹತ್ರ ಬಂದ್ರೆ ಕೈಕಾಲ್ ಮುಡ್ಬಿಡ್ತೀನಿ. ನೀನ್ ಅಲ್ಲೇ ಕುತ್ಕೊ, ನಾನು ಇಲ್ಲೇ ಕುತ್ಕೋತೀನಿ. ನನ್ನ ಮಗನೇ ಏನೋ ಹೇಳ್ಕೊಟ್ಟಿದ್ದಿ, ಏನು ಗೊತ್ತಿಲ್ಲ ಕಣವಳಿಗೆ. ಖುಷಿ ಪಡೋ ಅಪ್ಪಿ ಇಲ್ಬಾ. ಏನೋ ಈ ಪ್ರಪಂಚದಲ್ಲಿ ಎಲ್ಲ ಗೊತ್ತಿರೋರೇ ಜಾಸ್ತಿ, ಅಂತದ್ರಲ್ಲಿ ಈ ಶತಮಾನದಲ್ಲಿ ಏನು ಗೊತ್ತಿಲ್ದೆ ಹುಡುಗಿ ಸಿಕ್ಕಾಳೆ ಅಂದ್ರೆ ಖುಷಿ ಪಡ್ಬೇಕು ನೀನು. ಹೌದಾ? ಏನು ಏನೋ ಅಂತಲ್ಲಪ್ಪ, ಆನೆ ಮೇಲೆ ಕುದುರೆ ಮೇಲೆ ತೆಗಿಸ್ಕೊ ಫೋಟೋ ಇವಾಗ. ಆನೆ ಮೇಲೆ ಹೂ, ಕುದುರೆ ಮೇಲೆ ಹೂ, ಎಲ್ಲ ಸೇರ್ಕೊಂಡು ನನಗೂ ಅಂತವ್ರೆ. ಲೇ ಕಾಫಿ ತಗೋಬಾರೆ. ಖಾರದ ಪುಡಿ ಇಲ್ಲ ರೀ. ಖಾರದ ಪುಡಿ ಇಲ್ಲ? ಯಾವನಾದ್ರೂ ಕಾಫಿ ಖಾರದ ಪುಡಿ ಹಾಕ್ತಾನೇನೆ? ಮೋಸ್ಟ್ಲಿ ಉಪ್ಪು ಹಾಕ್ತಾರೆ ಅನ್ಸುತ್ತೆ. ಲೇ ನಿನ್ನ ಕಾಫಿ ಮಾಡಕ್ ಬರಲ್ವಾ? ನಂಗ್ ಕಾಫಿ ಎಲ್ಲ ಬಿಸಿನೀರ್ ಮಾಡಕ್ಕೂ ಬರಲ್ಲ. ನಿಮ್ಮ ಅಮ್ಮನ ಹತ್ರ ಹೇಳಿಸ್ಕೊಂಡಿಲ್ವೇನೆ? ನಮ್ಮ ಮನೇಲಿ ನಮ್ಮ ಅಪ್ಪ ಕಣಪ್ಪ ಎಲ್ಲ ಅಡ್ಗೆ ಮಾಡೋದು. ನನ್ನ ಫ್ಯೂಚರ್ ನನ್ನ ಕಣ್ಣು ಮುಂದೆ ಕಾಣಿಸ್ತಿದಿಲ್ಲ ಸರ್. ಮಾದೇಶ್ವರ ಬರಲಿ. ಮಾದೇಶ್ವರ ಏನೋ ಮಾದೇಶ್ವರ ಒಂದು ಟೀ ಕುಡಿಯಕ್ಕೂ ಬಿಡಲ್ಲ ಗುರು ನೀನು. ತಗೊಬಿಡ್ತೀನಿ. ಇದಕ್ಕೆ ಅವಳು ಕಾಫಿ ಮಾಡುವಂತಂದ್ರೆ ಖಾರದ ಪುಡಿ ಇಲ್ಲ ಅಂತ ಅವಳೆ. ಖಾರದ ಪುಡಿನು ಮಾದೇಶ್ವರನೇ ತಂದು ಕೊಡ್ಬೇಕಾ? ಕತ್ತಳ ನನ್ನ ಮಗನೇ. ಮತ್ತೆ ಯಾವನಾದ್ರೂ ಕಾಫಿ ಖಾರದ ಪುಡಿ ಹಾಕ್ತಾನೆ ನೀನು? ಖಾರದ ಪುಡಿ ಕಾಫಿ ಕೇಳ್ತವಳ? ಅವಳು ಕಾಫಿ ಮಾಡಕ್ ಬರ್ದೇ ಇದ್ರು ಪರವಾಗಿಲ್ಲ ಕಣ, ಅದ್ರೊಳಗೆ ಏನಾಗ್ತಾರೆ ಅಂತಾನೆ ಗೊತ್ತಿಲ್ವಲ್ಲ ಅವಳಿಗೆ. ಸಿಟ್ಟು ಏನ ಸುಸು? ಬಿಸಿ ಬಿಸಿ ಕಾಫಿ ರೆಡಿ, ಆದ್ರೆ ನಾನೇ ಕುಡಿಸ್ಬೇಕು. ಕಾಫಿ ಏನೇ ಇದು? ಕಾಫಿ ಏನೇ? ನೋಡ್ದಾ ಅವನ ಹೆಂಡತಿಗೂ ಕಾಫಿ ಮಾಡಕ್ ಬರಲ್ಲ. ಜೇನ್ ತುಪ್ಪ ಅವನ್ ನೋಡಿದ್ರೆ ಕಾಫಿನ ಕೆಳಗ್ ಚೆಲ್ಬಿಡ್ತೀಯ ತುಪ್ಪ ನೆಕ್ತವನಲ್ಲ. ನಾನು ಕಾಫಿ ಕುಡಿಬೇಕಾಗಿರೋ ಕೈಯಲ್ಲಿ ಅದ್ರಾಮೆ ನನ್ನ ಮಗ ಕಾಫಿ ಕುಡಿತವನಲ್ಲ. ಲೇ ಶಾಮ್ರಾಣೆ, ಹೆಂಗಿದ ಮೈಗೆ? ನನ್ನ ಹೆಂಡತಿಗೆ ಹೋಗೇ ಬರಂತಿದ್ಯಾ? ಸೋಷ್ಮಿತಾ ನನ್ನ ಹೆಂಡತಿ. ಲೇ ಅಪ್ಪ, ಇಲ್ಲಿ ನಿನ್ ಹೆಂಡತಿ ವಿಷಯ ನಮ್ಮಿಬ್ಬರು ಮಾತು ನೀ ಮಾತಾಡ್ಬೇಡ. ನೀ ಅದೇ ಕಣ, ನನ್ನ ಹೆಂಡತಿ ವಿಷಯ ಯಾಕೆ ಮಾತಾಡ್ತಿದ್ಯಾ? ಇವಳು ನೋಡಕ್ಕಿಂತ ಮುಂಚೆನೆ ಮೊದಲು ನಾನ್ ನೋಡಿದ್ದೆ. 2 ಲಕ್ಷ ವರದಕ್ಷಿಣೆ ಜಾಸ್ತಿ ಕೇಳಿದೆ ಅಂತ ಅಂದ್ಬಿಟ್ಟು ನನ್ನ ಮಗ ನಿನಗ್ ಮದ್ವೆ ಮಾಡ್ಬಿಟ್ಟವನೇ. ಲೇ ಸಾಮ್ರಾಣೆ, ಮದುವೆಗೆ ಮುಂಚೆ 10-20 ಜನ ಹುಡುಗಿನ ನೋಡ್ತೀವಿ. ನೋಡ್ದವ್ರನ್ನೆಲ್ಲ ನನ್ನ ಹೆಂಡತಿ ಅನ್ಕೊಂಡ್ರೆ ಹೆಂಗೆ? ನಾನು 10 ಜನದ ಬಗ್ಗೆ ಮಾತಾಡ್ತಾ ಇಲ್ಲ ಬ್ರದರ್. ನನ್ನನ್ ಮದ್ವೆ ಆಗ್ಬೇಕಾಗಿರೋ ಈ ಹೆಂಡತಿ ನಿನ್ನನ್ ಮದ್ವೆ ಆಗೋಳೆ ಅಂತ ಹೇಳ್ತಾ ಇದ್ದೀನಿ. ಲೇ ಮಾತಿದ್ರೆ ನನ್ನ ಹೆಂಡತಿ ಅಂತಿದ್ಯಲ್ಲ. ಸುಷ್ಮಿತಾ ನನ್ನ ಹೆಂಡತಿ. ಈಗ ನೀನ್ ಯಾರನ್ನಾರ ಲವ್ ಮಾಡಿದ್ಯಾ? ಮಾಡಿದ್ದೆ. ಈಗ ಅವಳೆಲ್ಲಿ? ಮದುವೆ ಮಾಡ್ಕೊಂಡು ಹೋದ್ಲು.
ಅವಳಿಗೆ ಏನಂತ ಪರಿಚಯ ಮಾಡಿಸ್ಕೊಡ್ತೀಯ ನನಗೆ? ನನ್ನ ಲವರ್ ಅಂತ ಪರಿಚಯ ಮಾಡಿಸ್ತೇನೆ. ಅಪ್ಪನ್ ಗುಡ್ದು ಮಾತು ತಾನೆ? ಅಪ್ಪನ್ ಗುಡ್ದು ಮಾತು ತಾನೆ? ನಾನು ಮೊದಲು ನೋಡಿರೋ ಹುಡುಗಿ ನನ್ನ ಹೆಂಡತಿ ಆಗ್ಬೇಕಾಗಿತ್ತು, ಆದ್ರೆ ಈಗ ನಿನ್ನ ಹೆಂಡತಿ ಆಗೋಳೆ ಅಂದ್ರೆ ನಾನು ಹೆಂಡತಿ ಅಂತಾನೆ ಕರಿತೀನಪ್ಪ. ಮಾತಾಡ್ಗುರು. ಅಲ್ಲ ನೀವಿಬ್ರು ಏನಾರ ವ್ಯವಹಾರ ಕುದುರ್ಸ್ಕೊಂಡು ಕ್ಲಾರಿಟಿ ಬರ್ತಿರೋ ನೋಡ್ತಾ ಇದೀನಿ. ವ್ಯವಹಾರ ಇದ್ಯಾಕ್ಲ 20,000? 10,000 ಅಲ್ಲ, 20,000 ಕಳ್ಸಿದ್ದೀನಿ. ಹಾ. ಅವಳು ಇವತ್ತು ನನ್ನ ಮನೆಗೆ ಬಂದು ಕಾಪಿ ಮಾಡ್ಬೇಕು. ನನ್ಗೆ ಯಾಕೆ 10,000 ಕಳಿಸ್ದೆ? 10,000 ಕಳಿಸಿದೀನಿ. ನಿನ್ ಹೆಂಡತಿ ಅವ್ನ ಮನೇಲಿ ಕಾಪಿ ಮಾಡ್ಬೇಕು. 10,000 ಕೊಟ್ಬಿಟ್ಟು ಕಾಫಿ ಮಾಡಂತ ಹೇಳ್ತಿದ್ಯಲ್ಲ ನಾಯಿ ನನ್ನ ಮಗನೇ. ಮುಚ್ಚಾಲೆ, ಒಂದು ಕಾಪಿಗೆ ಅವನ 10,000 ಕೊಡ್ತಾನ ಸರ್? ನಾನ್ ಕೊಟ್ಟಿದ್ದೀನಿ, ಕಳ್ಸಲು ಆಗಲ್ಲ ಗುರು. ಆಗಲ್ಲ. ಏನು ಗುರು ಆಗಲ್ಲ ಪಾಗಲ್ಲ ಅಂತವನೆ. ಅಯ್ಯೋ ನೀವ್ ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ ರೀ? ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ನಿರಂಜನ್ ಮದ್ವೆಗ್ ಮುಂಚೆ ನನ್ ಲೈನ್ ಹೊಡಿತಿದ್ರು. ಸುತ್ತಾ ಇದ್ರು. ನಾನೇನಾದ್ರೂ ಅವ್ರಿಗೆ ಸಿಕ್ಬಿಟ್ನಾ? ನಾನೇನಾದ್ರೂ ಅವ್ರನ್ನ ಮದ್ವೆ ಆಗ್ಬಿಟ್ನಾ? ಅದ್ ಹಾಳಾಗೋಗ್ಲಿ. ದಚ್ಚು ಹೆಣ್ ನೋಡಕ್ಕೆ ಅಂತ ಮೊದ್ಲು ನಮ್ ಮನೆಗೆ ಬಂದಿದ್ದು. ದಚ್ಚು ಅದೇ ದರ್ಶನ್. ನಾನೇನಾದ್ರೂ ಒಪ್ಪಿಟ್ಟ ಅವ್ರನ್ನ? ನಾನು ಅವ್ರನ್ನ ಮದ್ವೆ ಆಗ್ಬಿಟ್ನಾ? ನಾನು ಅವ್ರ ಕಾಲ ಇಟ್ಟು ಇಲ್ವಲ್ಲ ನೀನು? ಅಲ್ಲ, ಈಗ ಇವರು ಅಕಸ್ಮಾತ್ ನನಗೆ ಈ ತರ ಕಾಫಿ ಕುಡೀರಿ ಕುಡಿಸಿ ಅಂತ ಹೇಳಿದ್ರೆ ಕುಡಿಸ್ಬಿಡ್ತೀನ? ಇಲ್ಲ ಅಂದ್ರೆ ಅವರು ಹೀಗೆ ತಬ್ಗೋ ಅಂದ ತಕ್ಷಣ ನಾನ್ ತಬ್ಕೊಂಡ್ಬಿಡ್ತೀನ? ಇಲ್ಲ ಅಂದ್ರೆ ಹೋಗೆ ಒಳಕ್ಕೆ, ಹೋಗೆ ಒಳಕ್ಕೆ. ಅಲ್ಲ, ಆತರ ಮುತ್ಕೊಳ್ಳೋ ತಕ್ಷಣ ನಾನ್ ಕೊಟ್ಬಿಡ್ತೀನ? ಹೋಗೆ. ನೋಡೋ ನೋಡೋ, ನಿಮ್ ಮಾತಲ್ಲೇ ಎಂತ ಫೀಲ್ ಕೊಡ್ತಾವಳು ನೋಡೋ. ಇವಳು ನೋಡ ಒಳ್ಳೆ ಮೂಟೆ ಆಲೂಗೆಡ್ಡೆ ಇದ್ದಂಗ ಅವಳು. ಇವಳು ಯಾಕೋ ಬ್ಯಾಡ ಕಡೆ ನನ್ಗೆ. ಏನು ಅನ್ಸರ್ಸ್ಕೊಂಡು ಹೋಗ್ರ. ಏಯ್, ಒಂದ್ ನಿಮಿಷ ಬರೇ. ಅಲ್ಲ, ಅವ್ರಿಬ್ರು ಕಾಫಿ ಕುಡ್ಸೋದ್ ನೋಡಿದ್ರೆ ನಿನ್ಗೆ ಏನ್ ಅನಿಸ್ತಾ ಇದೆ? ಏನನ್ಸುತ್ತೆ ಅಂದ್ರೆ ಅವಳು ನಿಮ್ಗೆ ಮುತ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಏನೋ ನಂಗೆ ಹೊಟ್ಟೆ ಹಸಿತೈತೆ, ಬಂದು ಅಡಿಗೆ ಮಾಡಿ. ನಿಂಗೆ ಅಡಿಗೆ ಮಾಡಕ್ಕೂ ಬರಲ್ವಾ? ನಾನು ಆಗ್ಲೇ ಹೇಳಿಲ್ವೇನಪ್ಪ ನನ್ಗೇನು ಬರಲ್ಲ ಅಂತ. ಏನ್ ಗುರು, 1 ನಿಮಿಷ ಸ್ಟೇಜ್ ಅಲ್ಲಿ ನಾನಿಲ್ಲ ಅಂದ್ರೆ ಕಾಮಿಡಿ ಮಾಡಕ್ ಆಗಲ್ವಾ? ಅಲ್ಲಿ ಅಡಿಗೆ ಮಾಡು ಅಂತಂದ್ರೆ ಬರಲ್ಲ ಅಂತವಳಪ್ಪ. ಮಕ್ಕ ಚೆಕ್ ಹೊಡ್ಬಿಡ್ತೀನಿ. ಗಂಡಂಗ್ ಅಡ್ಗೆ ಮಾಡು ಅನ್ನೋದಲ್ಲ, ಗಂಡಂಗೆ ಅಡ್ಗೆ ಮಾಡಿ ನೀನೇ ಕರಿಬೇಕು. ನಂಗ್ ಬರಲ್ಲ ಚಿಪ್ಪಕ್ಕ. ಏನ್ ಚೀಪದಮ್ಮ? ಚಿಕ್ಕಪ್ಪ, ಚಿಕ್ಕಪ್ಪ. ಅದೇ ಲೇ ಅವಳಿಗೆ ಲೈಫಲ್ಲಿ ಕ್ಲಾರಿಟಿ ಇಲ್ಲ ಕಣ. ಅವಳಿಗೆ ಮಾಡೋ ಕೆಲಸದಲ್ಲೂ ಕ್ಲಾರಿಟಿ ಇಲ್ಲ. ಗಂಡ ಅನ್ನೋ ಡೆಡಿಕೇಶನ್ ಇಲ್ಲ. ಅವಳು ಟೀ ತಂದ್ರೆ ಡಿಕಾಕ್ಷನ್ ಇಲ್ಲ. ಪಕ್ಕದ ಮನೆಯವ್ರಿಗೆ ಸ್ವಲ್ಪನೂ ಲಿಮಿಟೇಷನ್ ಇಲ್ಲ. ಅವ್ರು ನೋಡೋ ಇವಳಿಗೆ ಇಮಿಟೇಷನ್ ಬರ್ತಾ ಇಲ್ಲ. ಏನು ಅಂದ್ರೆ ಏನ್ ಸುಸು? ಸೀತಾರಾಮ್ ಅವ್ರೆ, ಹೇಳಿ. ಮಧ್ಯಾಹ್ನ ಅಡ್ಗೆಗೆ ಏನ್ ಮಾಡ್ಲಿ? ರಾಗಿ ಮುದ್ದೆ ಮಾಡಿ ನಾಟಿ ಕೋಳಿ ಸಾಂಬಾರ್ ಮಾಡು. ಫಟಾಫಟ್ ಅಂತ ಮಾಡ್ಕೊಡ್ತೀನಿ. ಅಲ್ಲೋಡ ಕುಳಿಮಿಂಟಿ ಚಿಟಿಕೆ ಹೊಡ್ಕ ಕೆಲಸ ಮಾಡ್ತಾವಳೆ. ಇವಳು ಬಂದಾಗಿಂದ ಊಟ ಅಂತ ಉಗುರು ತಿಂತವಳೆ ಹೊರತು ಒಂದು ಕೆಲ್ಸನೂ ಮಾಡ್ತಾ ಇಲ್ಲ ಕಣ. ಸಾಮ್ರಾಣಿ ಮಾತಾಡ. ನನ್ನ ಹೆಂಡತಿಂದ ಯಾಕೆ ಬೀಳ್ತಾ ಇದ್ಯಾ? ನಿನ್ನ ಹೆಂಡತಿ ಅಲ್ವಾ? ನನ್ನ ಹೆಂಡತಿ ಸುಷ್ಮಿತಾ. ಬ್ರದರ್, ನಾನ್ ಹೇಳೋದ್ ಕೇಳ್ಕೊ. ನಿನ್ನ ಹೆಂಡತಿ ಮೇಲೆ ನಿನಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ. ನನ್ನ ಹೆಂಡತಿ ಮೇಲೆ ನಿನ್ನ ಅಧಿಕಾರ ಏನಲ್ಲ? ಅಲ್ಲಪ್ಪ, ಈಗ ನೀನು ಮದುವೆಗೆ ಮುಂಚೆ ಅವಳನ್ನ ನೋಡಕ್ ಹೋದಾಗ ಅವಳ ಕೈಯಲ್ಲಿ ನೀನು ಕಾಫಿ ಕುಡ್ದಿದ್ಯಾ, ನಾನು ಕಾಫಿ ಕುಡ್ದು. ಹೌದು. ಇವನು ಸ್ವೀಟ್ ತಿಂದವನೇ, ನಾನು ಸ್ವೀಟ್ ತಿಂದಿದ್ದೀನಿ. ಹೌದು. ಈಗ ನೀನು ಒಬ್ನೇ ಸಂಸಾರ ಚೆನ್ನಾಗ್ ಮಾಡಿದ್ರೆ ನಾನೇನ್ ತಟ್ಲಪ್ಪ? ನೋಡೋ, ದೂರದ ಬೆಟ್ಟ ನುಣ್ಗೆ ನಿನ್ನ ಹೆಂಡತಿ ಸಣ್ಣಿಗೆ ಅಂತ ಗಾದೆ ಮಾತನ್ನ ದೊಡ್ಡವ್ರು ಹೇಳವ್ರಪ್ಪ.